ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಾತ್ಪರ್ಯ ನಿರ್ಣಯ 29ನೇ ಅಧ್ಯಾಯದಲ್ಲಿ ಧರ್ಮರಾಜನಿಗೆ ಸಂದೇಹ ಬಂದಾಗ ಅಧರ್ಮದಿಂದಲೇ ನಾನು ಯುದ್ಧವನ್ನು ಗೆದ್ದೆ, ಅಧರ್ಮ ಅಲ್ಲ ಧರ್ಮದಿಂದಲೇ ಯುದ್ಧವನ್ನು ಆಡಿದ್ದು, ಧರ್ಮದಿಂದಲೇ ಗೆದ್ದದ್ದು, ಧರ್ಮಕ್ಕೆ ಜಯ ಇರುತ್ತದೆ, ಸತ್ಯಕ್ಕೆ ಜಯ ಇರ್ತದೆ ಅಂತ ಸಾರಿ ಸಾರಿ ಕೃಷ್ಣ ಹೇಳಿದರೂ ಕೃಷ್ಣನ ಮೇಲೆ ವಿಶ್ವಾಸ ಮಾಡಲಿಲ್ಲ. ಅಣ್ಣ ತಮ್ಮಂದರು ಹೇಳಿದರು, ದ್ರೌಪದಿ ಹೇಳಿದ್ಲು, ಭೀಮ ಹೇಳಿದರು. ವಿಶ್ವಾಸ ಮಾಡದೇ ಇರುವಾಗ ಆ ಸಂದೇಹ ಹೋಗಬೇಕು ಅಂತ ಹೇಳಿ ಕೃಷ್ಣ ತಾನು ಅವನ ಯೋಗ್ಯತಾನುಸಾರವಾದ ಪುಣ್ಯ ಅವನಿಗೆ ಬರಬೇಕು. ಪೂರ್ಣ ಪುಣ್ಯವನ್ನು ಗಳಿಸುವ ಯೋಗ್ಯತೆ ಅವನದಲ್ಲ. ಹಾಗಾಗಿ ಸಂದೇಹವನ್ನು ಪರಮಾತ್ಮ ಅವನಿಗೆ ಕೊಟ್ಟು ಕೃಷ್ಣನ ಮೇಲೆ ಅವಿಶ್ವಾಸ ಮಾಡು. ಸ್ವಯಂ ಧರ್ಮಾಧರ್ಮ ನಿಯಾಮಕ ಸ್ವಾಮಿ, ಧರ್ಮಸ್ವರೂಪ ಪರಮಾತ್ಮ. ಅಂಥ ಪರಮಾತ್ಮ ಹೇಳಿದರೂ ವಿಶ್ವಾಸ ಮಾಡದೇ ಇದ್ದರೆ ಇನ್ನೇನು ಮಾಡಬೇಕು? ಹಾಗಾಗಿ ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಮಾಡುವಂತಹ ಕರ್ಮಗಳು ನಮಗೆ ಎಷ್ಟು ನಂಬಿಕೆ, ಎಷ್ಟು ವಿಶ್ವಾಸ ಇರ್ತದೋ ಅಷ್ಟು ಫಲವನ್ನು ಕೊಡುತ್ತದೆ. ಘನಘೋರವಾದ 18 ಅಕ್ಷೋಹಿಣಿ ಸೈನ್ಯ ಯುದ್ಧ, ಮಹಾರಥಿಕರು, ಭೀಷ್ಮಾದಿಗಳ ಮೊದಲಾದವರನ್ನು, ಅದರೊಳಗೂ ದುರ್ಯೋಧನ ಮೊದಲಾದ ಎಲ್ಲ ದುರ್ಯೋಧನಾದಿಗಳು ದುಷ್ಟರಿದ್ದಾರೆ, ಭೀಷ್ಮಾದಿಗಳು ಭಗವದ್ಭಕ್ತರೇ, ಆದರೂ ಶತ್ರು ಪಕ್ಷದಲ್ಲಿ ಇದ್ದಾರೆ. ಯುದ್ಧವಾಯಿತು, ಭೂಭಾರ ಹರಣವಾಗಿದೆ, ಅದರ ಪುಣ್ಯ ಇದೆ, ದೊಡ್ಡದಾದ ಪುಣ್ಯ. ಆ ಪುಣ್ಯವನ್ನು ಸಂಪಾದಿಸುವ ಯೋಗ್ಯತೆ ಅವನದಲ್ಲ ಅಂತ ಹೇಳಿ ಪರಮಾತ್ಮ ನಾತಿ ನಿಶ್ಚಿತ ಬುದ್ಧಿಂ ತಂ ತದಾಪಿ ಪುರುಷೋತ್ತಮ. ದೇವರಲ್ಲಿಯೂ ವಿಶ್ವಾಸ ಮಾಡದೇ ಇದ್ದಾಗ ಅವನ ಯೋಗ್ಯತಾನುಸಾರವಾಗಿ ಅವನಿಗೆ ಏನು ಬರಬೇಕು ಅಷ್ಟು ಬಂದಿದೆ. ಆಗ ಭೀಷ್ಮಾಚಾರ್ಯರ ಹತ್ರ ಕರೆದುಕೊಂಡು ಹೋಗಿದ್ದಾರೆ. ನಾವು ಉಪದೇಶ ನಾವು ತಿಳಿಸಿ ಹೇಳಿದರೆ ನೀನು ತಿಳಿಯುವುದಿಲ್ಲಲ್ಲಪ್ಪ, ಬಿಟ್ಟುಬಿಡು. ನಾವು ಹೇಳಿದರೆ ವಿಶ್ವಾಸ ಬರುವುದಿಲ್ಲಲ್ಲಪ್ಪ, ಬಿಟ್ಟುಬಿಡು. ಶತ್ರು ಪಕ್ಷದವರಾಗಿದ್ದಾರೆ ಭೀಷ್ಮಾಚಾರ್ಯರು, ಅವರ ಮಾತಿಗಾದರೂ ವಿಶ್ವಾಸ ಮಾಡ್ತೀವಿ ಇಲ್ಲೋ, ಬಾ ಅಂತ ಹೇಳಿ ಭೀಷ್ಮಾಚಾರ್ಯರ ಹತ್ರ ವಿಶ್ವಾಸ ಅವನಿಗೆ, ಭೀಷ್ಮಾಚಾರ್ಯರಲ್ಲಿ ವಿಶ್ವಾಸ. ಹಾಗಾಗಿ ಭೀಷ್ಮಾಚಾರ್ಯರಂತಾರೆ, ನಕ್ಕು ಬಿಡುತ್ತಾರೆ, ಸ್ವಾಮಿ ನಾನೇನು ಉಪದೇಶ ಮಾಡಲಿ, ನನ್ನ ಅವಸ್ಥೆ ಏನು, ನಾನು ಎಲ್ಲಿ ಬಿದ್ದಿದ್ದೇನೆ, ನನ್ನಲ್ಲಿ ಏನು ತ್ರಾಣ ಶಕ್ತಿಗಳಿವೆ, ಏನೂ ಇಲ್ಲ ಅಂದ ಮೇಲೆ ನಾನು ಹೇಗೆ ಉಪದೇಶ ಮಾಡಲಿ ಅಂದಾಗ ಸ್ವಯಂ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ನಿನ್ನಲ್ಲಿ ನಿಂತು ನಿನ್ನ ಕೀರ್ತಿಗಾಗಿ ಧರ್ಮರಾಜನನ್ನು ನಿಮಿತ್ತ ಮಾಡಿಕೊಂಡು ಸಕಲರಿಗೂ ಉಪದೇಶ ಮಾಡ್ತೇನೆ ಅಂತ ಕೃಷ್ಣ ಈ ಮಾತನ್ನು ಹೇಳಿದಾಗ ಆಗಲಿ ಅಂತ ಹೇಳಿ ಆಗ ಅನೇಕ
ಅನುಶಾಸನ ಪರ್ವ, ಶಾಂತಿ ಪರ್ವ ಅಂತನೂ ಘನಘೋರವಾದ ಎರಡು ದೊಡ್ಡದಾದ ಮಹಾಭಾರತದಲ್ಲಿ ದೊಡ್ಡದಾದ ಪರ್ವಗಳು. ಇಡೀ ಪುಸ್ತಕನೇ ಇದೆ, 2 ಪುಸ್ತಕಗಳು. ಅದನ್ನು ಪರಮಾತ್ಮ ಭೀಷ್ಮರಲ್ಲಿ ನಿಂತು ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೆಯ ಧರ್ಮ, ರಾಜನು ಮಾಡಬೇಕಾದ ಭಗವದ್ ಧರ್ಮ ಪರಿಪಾಲನ, ಇದೇ ರಾಜನಿಗೆ ಮೊಟ್ಟ ಮೊದಲನೆಯ ಧರ್ಮ. ಅದಕ್ಕೆ ಇದ್ದ ಎಲ್ಲ ಕಂಠಗಳನ್ನು ನಾನು 3-4 ದಿವಸ ಹಿಂದೆ ಹೇಳಿದ್ದೆ. ಪ್ರತಿಪದ ನಿನ್ನೆ ಸ್ವಾಮಿಗಳ ಪ್ರವಚನ ಇತ್ತು ಅನ್ನೋ ಸಲುವಾಗಿ ಸ್ವಲ್ಪ ಪ್ರವಚನ ಬೇಡ, ನಂದು ಪಾಠ ಬೇಡ ಅಂತ ನಾನು ಬಿಟ್ಟು ಇವತ್ತು ಮತ್ತೆ ಆರಾಮ ಮಾಡಿನಿ. ಹಾಗಾಗಿ ಸ್ವಲ್ಪ ಹಿಂದಿನಿಂದ ಬರ್ತಾ ಇದ್ದೇನೆ. ಅದಕ್ಕೆ ಭಾಗವತ ಧರ್ಮ ಪರಿಪಾಲನಕ್ಕೆ ಬೇಕಾದ ಯಾವ ಕಂಟಕಗಳಿವೆಯೋ ಆ ಕಂಟಕಗಳ ನಿವಾರಣೆ, ವಾಚ ಮನಸ ದೇಹ ಇಂದ್ರಿಯ ಮನಸ್ಸಿನಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು, ಅರ್ಚನೆ ಮಾಡಬೇಕು. ಸ್ವತಂತ್ರನಾಗಿದ್ದಾನೆ, ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಅವನ ವಶರಾಗಿದ್ದೇವೆ ನಾವೆಲ್ಲ ಅಂತ ಸರ್ವದಾ ತಿಳಿಯಬೇಕು. ತಾರತಮ್ಯವನ್ನು ತಿಳಿದುಕೊಳ್ಳಬೇಕು. ಯಾರು ಏನು ಅಂತನ್ನುವ ತಾರತಮ್ಯ ನಮ್ಮ ಶಾಸ್ತ್ರ, ನಮ್ಮ ಸಿದ್ಧಾಂತನೇ, ಶ್ರೀಮದಾಚಾರ್ಯ ಸಿದ್ಧಾಂತನೇ ತಾರತಮ್ಯ ಸಿದ್ಧಾಂತ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು. ಮತ್ತು ದೇವತಾ ಕ್ರಮ ವಿಜ್ಞಾನಂ ಅಪೂಜಾ, ದೇವರನ್ನು ಬಿಟ್ಟು ಉಳಿದವರನ್ನು ಪೂಜಾ ಮಾಡತಕ್ಕದ್ದಲ್ಲ. ಸ್ವತಂತ್ರತ್ವೇನ ಸ್ವಾತಂತ್ರ್ಯೇಣ, ದೇವರೇ ಸ್ವತಂತ್ರ ಅಂತ ಪೂಜಾ ಮಾಡಬೇಕು ಹೊರತು ದೇವರನ್ನು ಹೊರತುಪಡಿಸಿ ಯಾವ ದೇವತೆಗಳು ಸ್ವತಂತ್ರರಲ್ಲ. ಅವರ ಅಂತರ್ಯಾಮಿಯಾಗಿದ್ದು ದೇವರನ್ನು ಪೂಜೆ ಮಾಡಬೇಕು. ವೃಥಾ ಕರ್ಮವನ್ನು ಮಾಡಬಾರದು, ಸಕಾಮವಾಗಿ ಕರ್ಮವನ್ನು ಮಾಡಬಾರದು. ಎಲ್ಲ ಒಂದು ಸೂತ್ರ ಇದ್ದಂತೆ. ಅದನ್ನು ಹೊಡಿತಾ ಹೋದರೆ ದೊಡ್ಡದಾದಂತಹ ಗ್ರಂಥಗಳು, ಸಿದ್ಧಾಂತಗಳು, ರಹಸ್ಯ ತತ್ವಗಳು ಅದ್ಭುತವಾದಂತಹದ್ದು. ಹೀಗೆ ದೇವರನ್ನು ದ್ವೇಷ ಮಾಡಬಾರದು, ದೇವರ ಭಕ್ತರನ್ನು ದ್ವೇಷ ಮಾಡಬಾರದು, ದೇವರಲ್ಲಿ ವಿರೋಧ ಮಾಡಬಾರದು, ದೇವರ ಭಕ್ತರಲ್ಲಿಯೂ ವಿರೋಧ ಮಾಡಬಾರದು. ಸಾಮಾನ್ಯವಾಗಿ ಮುಂಜಾನಿಂದ ಸಾಯಂಕಾಲ ತನಕ ನಾವೆಲ್ಲ ದೇವರ ಭಕ್ತರ ಜೊತೆಗೆ ಇರ್ತೇವೆ, ವಿಷ್ಣು ಭಕ್ತರ ಜೊತೆಗೆ ಇರ್ತೇವೆ. ಸತ್ಕರ್ಮ, ಪೂಜಾ, ಪುನಸ್ಕಾರ ಇತ್ಯಾದಿಗಳನ್ನೇ ಮಾಡ್ತಿರ್ತೇವೆ. ಅಂಥವ್ರ ಜೊತೆಗೆ ವ್ಯವಹಾರ ಮಾಡಬೇಕಾದಾಗ ಅವ್ರ ಜೊತೆಗೆ ಮಾತ್ಸರ್ಯ, ಅವ್ರ ಜೊತೆಗೆ ವಿರೋಧ, ಇವುಗಳು ಮಾಡುವ ಪ್ರಸಂಗ ಬರ್ತದೆ. ಸರ್ವಥಾ ಮಾಡಬಾರದು ಅಂತ ಹೇಳುತ್ತದೆ ಶಾಸ್ತ್ರ. ಯಾವ ಸಮಸ್ಯೆ ಬಂದರೂ ಅದನ್ನು ಪರಿಹಾರ ಮಾಡಿಕೊಳ್ಳಬೇಕೇ ಹೊರತು ವಿರೋಧವನ್ನು ಮಾಡಿಕೊಳ್ಳಬಾರದು. ಹೀಗೆ ಹೇಳಿ ಮುಖ್ಯವಾಗಿ ತತ್ವವನ್ನು ತಿಳಿದುಕೊಳ್ಳುವ, ತತ್ವವನ್ನು ಬೋಧಿಸುವ ಯೋಗ್ಯತೆಯನ್ನು ಪಡೆದವನು ವಿಪ್ರ, ಬ್ರಾಹ್ಮಣ. ಸಾಧನೆ ಮಾಡಿಕೊಳ್ಳಬೇಕು, ತಪಸ್ಸನ್ನು ಅನುಷ್ಠಾನ ಮಾಡಿಕೊಳ್ಳಬೇಕು, ತಪಸ್ಸನ್ನು ಮಾಡಬೇಕು, ಜಪ ಪಾರಾಯಣಗಳನ್ನು ಮಾಡ್ತಾ ಇರಬೇಕು. ಅವನು ಸಿದ್ಧನಾಗಬೇಕು, ಪುರುಷ, ಸಿದ್ಧ ಪುರುಷನಾಗಿ ಸಾಧಿಸಿ ಅನಂತರದಲ್ಲಿ ಮುಂದಿನ ಕೆಲಸಗಳನ್ನು ಮಾಡಬೇಕು. ಹೀಗೆ ಬ್ರಾಹ್ಮಣನ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರು ಮಾಡುವಂತಹ ಎಲ್ಲ ವಿಧವಾದ ಕರ್ಮಗಳನ್ನು ಹೇಳುತ್ತಾರೆ. ಹೇಳಿ ಸ್ತ್ರೀಯರಿಗೆ ಇದ್ದ ಧರ್ಮ ಯಾವುದು ಅದನ್ನೆಲ್ಲ ತಿಳಿಸಿಕೊಡ್ತಾರೆ ಬಹಳ. ಹೇಳಿ ಕೊನೆಗೆ ಧರ್ಮ, ಅರ್ಥ, ಕಾಮ ಇವುಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು, ಉತ್ತಮವಾದದ್ದು ಯಾವುದು, ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಬಹಳ ಮಹತ್ವದ ಘಟ್ಟಕ್ಕೆ ಬಂದಿದ್ದೇವೆ ನಾವೆಲ್ಲ. ಪ್ರಪಂಚ ವಿದುರಂಚೈವ ಸಾರಂ ಧರ್ಮಾದಿಷು ಸ್ತ್ರೀಷು. ಧರ್ಮ, ಅರ್ಥ, ಕಾಮ ಇವುಗಳಲ್ಲಿ ಶ್ರೇಷ್ಠವಾದದ್ದು ಯಾವ? ಆಹ ಕ್ಷತ್ತ ಧರ್ಮಮೇವ ಸಾರಂ ಅರ್ಥಂ ಚ ಮಧ್ಯಮಂ. ನೋಡ್ರಿ, ಧರ್ಮರಾಜ ಬಂದ, ಧರ್ಮ ಇದು ಉತ್ತಮ, ಅರ್ಥ ಇದು ಮಧ್ಯಮ, ಕಾಮ ಇದು ಅಧಮ ಅಂತ ಮಾಡಿಟ್ಟ. ನಾವು ಹಾಗೆ ತಿಳಿದಿರಬೇಕು. ನಮಗೂ ಶ್ರೀಮದಾಚಾರ್ಯ ಹೇಳೋಕ್ಕಿಂತ ಮುಂಚೆ ಏನೂ ಗೊತ್ತೇ ಇದ್ದಿದ್ದಿಲ್ಲ, ಹಾಗೆ ತಿಳ್ಕೊಂಡಿರ್ತೇವೆ ಸಾಮಾನ್ಯವಾಗಿ. ಧರ್ಮ ಇದು ಉತ್ತಮ, ಹೌದು. ಧರ್ಮ, ಅರ್ಥ, ಕಾಮ ಒಳಗೆ ಉತ್ತಮ ಯಾವುದ್ರಿ? ಧರ್ಮ. ಅದಕ್ಕಾಗಿ ಧರ್ಮ ಅಂತ ಹೇಳ್ತೇವೆ, ಆಮೇಲೆ ಅರ್ಥ ಅಂತ ಹೇಳ್ತೇವೆ, ಆಮೇಲೆ ಕಾಮ ಅಂತ ಹೇಳ್ತೇವೆ. ಧರ್ಮವನ್ನು ಮಾಡುವುದು ಉತ್ತಮ, ಅನಂತರದಲ್ಲಿ ಇದ್ದದ್ದು ಯಾವುದು? ಕಾಮ. ಇದು ಅರ್ಥ, ಹಣ, ಅನಂತರದಲ್ಲಿ ಇದ್ದದ್ದು ಕಾಮ ಅಂತ ಧರ್ಮರಾಜ ಹೇಳಿದ. ನೀಚಂ ಕಾಮಂ ನಿಷ್ಫಲತ್ವಾತ್ ಅರ್ಥಮೇವಾರ್ಜುನೋ ಬ್ರವತ್. ಇಷ್ಟಾದ ಮೇಲೆ ಅರ್ಥ ಇದು ಉತ್ತಮ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಧರ್ಮರಾಜ ಏನು ಹೇಳಿದ? ಧರ್ಮ ಉತ್ತಮ,
ಅರ್ಥ ಹಣ ಇದು ಮಧ್ಯಮ, ಕಾಮ ಇದು ನೀಚ ಅಧಮ ಅಂತ ಮಾಡಿಟ್ಟ. ಧರ್ಮ ಎಂದರೆ ಏನು ಇದು ನಮಗೆ ಗೊತ್ತಿರಬೇಕು. ಅರ್ಥ ಅಂದರೆ ಹಣ, ಕಾಮ ಅಂದರೆ ಕಾಮಿಸುವುದು. ಕಾಮ ಅಂದರೆ ಇಂಗ್ಲಿಷ್ದವ್ರು ಹೇಳ್ತಾರಲ್ಲ ಸೆಕ್ಸ್, ಅದಲ್ಲ. ಕಾಮ ಅಂತಂದರೆ ಇಚ್ಛಾ. ನನಗೆ ಊಟ ಮಾಡಬೇಕು, ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ಹೊರಗೆ ಹೋಗಬೇಕು, ಪಾಠ ಕೇಳಬೇಕು ಇತ್ಯಾದಿ ನಾವೇನು ಅಪೇಕ್ಷಾ ಪಡ್ತೀವಲ್ಲ ಅದು ಇಚ್ಛೆ. ಈ ಅರ್ಥವನ್ನು ಇಟ್ಟುಕೊಂಡು ನಾವು ಹೊರಟಿದ್ದೇವೆ. ಧರ್ಮ ಅರ್ಥ ಕಾಮಗಳು. ಕಾಮಿಸುವುದು ಕೂಡ ಸಕಾಮವಾಗಿ ಕಾಮಿಸಬಹುದು, ನಿಷ್ಕಾಮವಾಗಿ ಕಾಮಿಸಬಹುದು. ಈಗ ಧರ್ಮರಾಜ ಏನು ಹೇಳಿದ? ಧರ್ಮ ಇದು ಉತ್ತಮ, ಅರ್ಥ ಇದು ಮಧ್ಯಮ. ನಾನು ಯಾಕೆ ಎರಡನೇ ಬಾರಿ ಹೇಳ್ತಾ ಇದ್ದೇನೆ ಅಂದರೆ ನಮಗೆ ಗೊತ್ತಿರಬೇಕು ಯಾರು ಯಾವುದನ್ನು ಉತ್ತಮ, ಮಧ್ಯಮ, ಅಧಮ ಅಂತ ಪರಿಗಣಿಸಿದ್ದಾರೆ. ಧರ್ಮರಾಜ ಧರ್ಮಸ್ವರೂಪವನು, ಧರ್ಮ ನಿಯಾಮಕ, ಎಲ್ಲ ಜೀವರಾಶಿಗಳಿಗೆ ಶಿಕ್ಷೆ ಕೊಡುವ ದೇವತೆಯವನು ಅವನು ಹೇಳಿದ್ದಾನೆ. ಇನ್ನು ಇಂದ್ರ, ಅರ್ಜುನ, ಇಂದ್ರಾಂಶನಾದ ಅರ್ಜುನ, ಇಂದ್ರಾವತಾರನಾದ ಅರ್ಜುನ ಏನು ಹೇಳ್ತಾನೆ? ಅರ್ಥ ಇದು ಉತ್ತಮ. ಸಾರಂ ಸದ್ವಿವಿಧೋ ಜ್ಞೇಯೋ ದೇವೈ ಮಾನುಷ ಏವಚ ದೇವೈ ವಿದ್ಯಾ ಹಿರಣ್ಯಾದಿ ಮಾನುಷ ಪರಿಕೀರ್ತಿತಃ ಮಧ್ಯಮೋ ಧರ್ಮ ಏವಾತ್ರ ಸಾಧ್ಯಂ ಸಾಧನಮೇವ ಚ ವಿದ್ಯಾ ಪಯೋರ್ಥೋ ಧರ್ಮಸ್ಯ ವಿದ್ಯೈವ ಚ ಮುಚ್ಯತೆ. ಅರ್ಥ ಇದು ಉತ್ತಮ, ಧರ್ಮ ಇದು ಮಧ್ಯಮ, ಕಾಮ ಇದು ಅಧಮ. ಧರ್ಮರಾಜನು ಕಾಮ ಅಧಮ ಅಂತ ಹೇಳಿದ, ಅರ್ಜುನನು ಕಾಮ ಅಧಮ ಅಂತ ಹೇಳಿದ. ಧರ್ಮರಾಜ ಮತ್ತು ಅರ್ಜುನಲ್ಲಿ ವ್ಯತ್ಯಾಸ ಏನಾಯಿತು ಅಂದರೆ ಧರ್ಮರಾಜ ಧರ್ಮ ಉತ್ತಮ ಅಂತ ಮಾಡಿದ, ಅರ್ಥ ಇದು ಮಧ್ಯಮ ಅಂತ ಮಾಡಿದ. ಅರ್ಜುನ ಅರ್ಥ ಇದು ಉತ್ತಮ ಅಂತ ಮಾಡಿದ, ಧರ್ಮ ಇದು ಮಧ್ಯಮ ಅಂತ ಮಾಡಿದ. ಇವರಲ್ಲಿ ಎರಡೇ ವ್ಯತ್ಯಾಸ ಆಯಿತು. ಆದರೆ ಕಾಮದಲ್ಲಿ ಅಧಮ ಅಂತನ್ನೋದು ಇಬ್ಬರಲ್ಲಿ ವ್ಯತ್ಯಾಸವಾಗಲಿಲ್ಲ. ಯಾಕೆ ಅರ್ಥ ಇದು ಉತ್ತಮ ಅಂತಾನೆ ಅರ್ಜುನ? ಅದನ್ನು ಹೇಳ್ತಾನೆ. ಅರ್ಥ ಅಂದರೆ ಹಣ. ಹಣವನ್ನು ಕೊಟ್ಟರೆ, ಹಣ ಇದ್ದರೆ ನಮಗೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ. ರಾಜ ಅವನು, ಹಾಗಾಗಿ ಅರ್ಥ ಉತ್ತಮ ಅಂದ. ಅರ್ಥ ಇಲ್ಲದೆ ಇದ್ದರೆ ಏನೂ ಸಾಧಿಸ್ಲಿಕ್ಕಾಗುವುದಿಲ್ಲ, ಅರ್ಥ ಇದ್ದರೆ ಎಲ್ಲ ಸಾಧಿಸಬಹುದು. ಹಾಗಾಗಿ ಅರ್ಥ ಇದ್ದರೇನೆ ಎಲ್ಲ ಸಿದ್ಧವಾಗ್ತದೆ, ಹಾಗಾಗಿ ಅರ್ಥ ಉತ್ತಮ. ಸಾರಂಚ ದ್ವಿವಿಧೋ ಜ್ಞೇಯೋ ದೈವೋ ಮಾನುಷ ಏವಚ ದೈವೋ ವಿದ್ಯಾ ಹಿರಣ್ಯಾದಿ ಮಾನುಷ ಪರಿಕೀರ್ತಿತಃ ಮಧ್ಯಮ ಧರ್ಮ. ಇನ್ನು ಎರಡನೇ ಹಂತಕ್ಕೆ ಬರುವುದು ಧರ್ಮ. ಸಾಧ್ಯಂ ಸಾಧನಮೇವ ಚ ವಿದ್ಯಾಕ್ವಯೋ ಅರ್ಥೋ ಧರ್ಮಸ್ಯ ವಿದ್ಯೆಯು ಮುಚ್ಯತೆ. ಇನ್ನು ಮಾನುಷಾರ್ಥೋಪಿ ವಿದ್ಯಾಯಾಃ ಕಾರಣಂ ಸುಪ್ರಯೋಜಿತಃ ತುಷ್ಟೋರ್ಥೇನ ಗುರುರ್ಯಸ್ಮಾತ್ ಕೈವಲ್ಯಂ ಜ್ಞಾತುಮಪ್ಯಲಂ. ಇಲ್ಲಿ ನೋಡ್ರಿ, ಅರ್ಥ ಇದ್ದರೆ ಗುರುಗಳಿಗೆ ಹಣವನ್ನು ಕೊಟ್ಟು ಪಾಠ ಹೇಳ್ರಿ, ಪ್ರವಚನ ಹೇಳ್ರಿ, ವಿದ್ಯೆ ಉಪದೇಶ ಮಾಡ್ರಿ ಅಂತ ಹೇಳಿ ಅರ್ಥದಿಂದ ವಿದ್ಯೆಯನ್ನು ಸಂಪಾದನೆ ಮಾಡಿ ನಾವು ಮೋಕ್ಷವನ್ನು ಪಡಿಬೋದ್ರಿ. ಹಾಗಾಗಿ ಅರ್ಥ ಇದು ಉತ್ತಮ. ರೊಕ್ಕ ಇಲ್ಲದಿದ್ದರೆ ಏನಾಗ್ಲಿಕ್ಕೆ ಸಾಧ್ಯ? ಜಗತ್ತಿನಲ್ಲಿ ಏನೂ ಆಗೋದಿಲ್ಲ, ಹಣ ಬೇಕು. ದಕ್ಷಿಣಿ ದಾನ ಧರ್ಮಗಳನ್ನು ಕೊಟ್ಟು ಗುರುಗಳಿಗೆ ಸಂತೋಷಪಡಿಸಿ, ಜ್ಞಾನಿಗಳಿಗೆ ಸಂತೋಷಪಡಿಸಿ ವಿದ್ಯೆಯನ್ನು ಪಡೆದು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ನಮಗೆ. ಮಾನಸಾರ್ಥೋಪಿ ವಿದ್ಯಾಯಾಃ ಕಾರಣಂ ಸುಪ್ರಯೋಜಿತಃ ತುಷ್ಟೋರ್ಥೇನ ಗುರುರ್ಯಸ್ಮಾತ್ ಕೈವಲ್ಯಂ. ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯವಾದದ್ದು ಯಾವುದರಿಂದ? ಹಣದಿಂದ. ಹಾಗಾಗಿ ಹಣ ಉತ್ತಮ. ಧರ್ಮಾರ್ಥತಾಂ ವಿನಾಪ್ಯರ್ಥೈ ತುಷ್ಯೇಯುರ್ ಗುರುದೇವತಾ. ಸಂತೋಷ ಪಡ್ತಾರೆ ಗುರುಗಳು ಅರ್ಥ ಇದ್ದರೆ, ಹಣ ಇದ್ದರೆ. ಯದುದ್ದೇಶತೋ ಧರ್ಮ. ಯಾವ ಉದ್ದೇಶಕ್ಕಾಗಿ ಧರ್ಮವನ್ನು ಮಾಡಬೇಕು? ಧರ್ಮ ಮಾಡಲಿಕ್ಕೆ ಉದ್ದೇಶ ಏನು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಲ್ಲ. ಯದ್ ಅನುದ್ದೇಶಿನಃ ಧರ್ಮ ಪ್ಯಾರ್ಥ್ಯಮೇವ ಅನುರ್ಭುಜೆ ಗುರುತಾ ಅರ್ಥಗತಸ್ಯೈವ ಸ್ಯಾತ್ ಕಾಮಃ ಅರ್ಥಾಧಿ ನಿಷ್ಫಲಃ. ಕಾಮವನ್ನು ಮಾಡೋದು ನಿಷ್ಫಲ ಇದು. ಅರ್ಥ ಮತ್ತು ಧರ್ಮಗಳಿಗೆ ಪ್ರಯೋಜನ ಇದೆ. ಅರ್ಥವನ್ನು ಸಂಪಾದನೆ ಮಾಡಿದರೆ ಮೋಕ್ಷಕ್ಕೆ ಹಾದಿಯಾಗ್ತದೆ.
ಧರ್ಮವನ್ನು ಸಂಪಾದನೆ ಮಾಡಿದರೆ ಮೋಕ್ಷಕ್ಕೆ ಹಾದಿಯಾಗ್ತದೆ. ಕಾಮವನ್ನು ಮಾಡುವುದರಿಂದ ಏನು ಸಿಗುವುದಿದೆ ನಮಗೆ? ಏನೂ ಸಿಗುವುದಿಲ್ಲ. ಹಾಗಾಗಿ ನಿಷ್ಫಲ ಅದು, ಅದನ್ನು ಮಾಡಬಾರದು ಅಂತ ಯಾರು ಹೇಳ್ತಾರೆ? ಅರ್ಜುನ ಹೇಳ್ತಾ ಇದ್ದಾನೆ. ಧರ್ಮಾರ್ಥ ಕಾಮಗಳು ಅವರಲ್ಲಿ ಹೇಗೆ ತಾರತಮ್ಯ ಇದೆ ನೋಡಿ. ಗುರುತಾ ಅರ್ಥಗತೈವ ಸ್ಯಾತ್ ಕಾಮೋ ಖ್ಯರ್ಥಾಧಿ ನಿಷ್ಫಲ ಯಮೋ ಅತ್ರ ವಿದಾಂ ಶ್ರೇಷ್ಠೋ ಅರ್ಜುನೋಕ್ತಮನೋ ಅನುಚೂಚತು. ಹೌದು ಹೌದು ಹೌದು, ಬರಬ್ರಿ ಅಂತ ಉಳಿದವರು ಅರ್ಜುನ ಹೇಳುವ ಮಾತನ್ನು ಅನುಮೋದಿಸಿದರು. ಹೌದು ಅಂತ ಅನಿಸೋದು ನಮಗೂ. ಧರ್ಮ ಉತ್ತಮ, ಹೌದೇ ಹೌದು. ಅರ್ಥ ಮಧ್ಯಮ, ಹೌದೇ ಹೌದು. ಕಾಮ ಯಾಕೆ ಮಾಡ್ಬೇಕ್ರಿ? ಬೇಕಾಗೇ ಇಲ್ಲ. ಆದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಶ್ರೀಮದಾಚಾರ್ಯರು, ಭೀಮಸೇನ್ ದೇವರು ಏನು ಮಾಡ್ತಾರೆ? ಪೂರ್ಣ ಎಲ್ಲರೂ ತಿಳಿದದ್ದು ಕಾಮ ಅಧಮ ಅಂತ, ಕಾಮವನ್ನೇ ಉತ್ತಮ ಅಂತ ಮಾಡಿಬಿಡ್ತಾರೆ. ಕಾಮವೇ ಪ್ರಧಾನ ಅಂತ ಮಾಡ್ತಾರೆ. ಕಾಮ ಅಂದ್ರೆ ಅದೇ ಹೇಳಿದೆ ನಾನು. ಇಚ್ಛೆ ಅಂದ್ರೆ ಏನು? ಇಚ್ಛೆ ಕೆಟ್ಟನ್ನು ಅಪೇಕ್ಷಿಸುವುದು. ಕಾಮ ಅಂತಂದರೆ ನಾನು ಅದೇ ಹೇಳಿದ್ನಲ್ಲ, ಸೆಕ್ಸ್, ಹೊಲಸನ್ನು ಅಪೇಕ್ಷೆ ಪಡೋದು, ಅದು ಕಾಮ ಅಲ್ಲ. ಕಾಮ ಇಲ್ಲದೆ ಇದ್ದರೆ ಮನುಷ್ಯ ಆಗೋದಿಲ್ಲ. ಕಾಮ ಇಲ್ಲದೆ ಇದ್ದರೆ ಏನೂ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಕಾಮ ಉತ್ತಮ ಅಂತ ಮಧ್ವಾಚಾರ್ಯರು ಮಾಡಿದ್ದಾರೆ, ಶ್ರೀಮದಾಚಾರ್ಯರು ಮಾಡಿದ್ದಾರೆ. ಏನಂದರೆ ಸ್ವಲ್ಪ ನಿಧಾನವಾಗಿ ನೋಡೋಣ. ಅತಾಹ ಭೀಮ ಪ್ರವರಸ್ಸು ತತ್ವದೃಶಾಂ ಸಮಸ್ತಾನ್ ಅಭಿಭಾಷ್ಯ ಹರ್ಷ. ಎಲ್ಲರೂ ಕೂಡಿದ್ದಾರೆ, ಜನ ನೆರೆದಿದೆ, ವಾಕ್ಯಾರ್ಥ ನಡೀತಾ ಇದೆ. ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ಉತ್ತಮ ಅಂತ ಹೇಳಿ, ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ಉತ್ತಮ ಅಂತ ಹೇಳಿ ಸುಮ್ಮನೆ ಇದು ಹೀಗೆ ಚರ್ಚೆ ಮಾಡಿ ಮುಗಿಸುವುದಲ್ಲ. ಇದಕ್ಕೆಲ್ಲ ಬಹಳಷ್ಟು ಸಮಯ ಹಾಕಬೇಕು, ಚರ್ಚೆ ಆಗಬೇಕು. ಸುಮ್ಮನೆ ನಿರ್ಣಯ ಆಗೋದಲ್ಲಿದು ಶ್ರೀಮದಾಚಾರ್ಯ ನಿರ್ಣಯ ಮಾಡಿಟ್ಟಿದ್ದಾರೆ. ಸುಮ್ಮನೆ ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಪ್ರವಚನ ಮಾಡಿ ಪಾಠ ಹೇಳಿ ಮುಗಿಸ್ತೀನಿ ಅಂದರೆ ನಡೆಯುವುದಿಲ್ಲ. ಇದಕ್ಕೆಲ್ಲ ಸಮಯ ಬೇಕು. ಸರಿಯಾಗಿ ನಾವು ತಿಳಿಯಬೇಕು, ಅರ್ಥ ಮಾಡಿಕೊಳ್ಬೇಕು, ಅಂದರೆ ಆಗ್ತದೆ ಇದು. ಅದು ಏನು ಸಮಯ ಸಿಕ್ಕಿದ್ದು ಅದರಲ್ಲಿ ಪ್ರಯತ್ನ ಮಾಡುವ ಪ್ರಯತ್ನ. ಅತಾಹ ಭೀಮ ಪ್ರವರಸ್ಸು ತತ್ವದೃಶಾಂ ಸಮಸ್ತಾನ್ ಅಭಿಭಾಷ್ಯ ಹರ್ಷ ಸ್ಮಯನ್ನ ಕಾಮಾದತಿರಿಕ್ತಮಸ್ತಿ ಶುಭಾತ್ ಕಿಂಚಿತ್ ಶುಭಂ ಕ್ವಾ ವಾರಯತಾಂ ಸಕಾಯಾತ್. ಶ್ರೀಮದಾಚಾರ್ಯ ಭೀಮಸೇನ್ ದೇವರು ಹೇಳ್ತಾರೆ, ಕಾಮ ಇದು ಪ್ರಧಾನ ಅಂತಂದ್ರೆ ಎಲ್ಲರೂ ಧರ್ಮ ಅರ್ಥಗಳಲ್ಲಿ ಧರ್ಮ ಉತ್ತಮ, ಅರ್ಥ ಉತ್ತಮ ಅಂತ ಅರ್ಜುನ ಮತ್ತು ಧರ್ಮರಾಜ ಹೇಳಿದರು. ಏನು ಇವರು ಭೀಮಸೇನ್ ದೇವರು ಕಾಮ ಪ್ರಧಾನ ಅಂತಂತ ಇದ್ದಾರಲ್ಲ ಅಂತ ಒಮ್ಮನೇ ವಿಪರೀತಗೊಂಡು ಬಿಟ್ಟಿತು ಎಲ್ಲರಿಗೆ. ಯಾಕೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ? ಸುತತ್ವದೃಶಾಂ ಸಮಸ್ತಾನ್ ಅಭಿಭಾಷ್ಯ. ಎಲ್ಲರೂ ಕೂತಾಗ ಸಂತೋಷದಿಂದ ಗಟ್ಟಿ ಧ್ವನಿಯಿಂದ, ಕಾಮದಿಂದ ಅತಿರಿಕ್ತವಾದಂತಹದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ, ಅದನ್ನು ಯಾರೂ ಬಿಡತಕ್ಕದ್ದಲ್ಲ, ಎಲ್ಲರೂ ಕಾಮಿಸಲೇಬೇಕು. ಅನೇಕ ಜನ ಇದನ್ನು ತಪ್ಪು ತಿಳ್ಕೊಳ್ಳುವ ಪ್ರಸಂಗ ಬರ್ತದೆ. ಹಾಗಾದರೆ ಕಾಮನೇ ಉತ್ತಮ ಅಂತಂದ್ಬಿಟ್ರು ಶ್ರೀಮದಾಚಾರ್ಯ. ಎಂಥ ಕಾಮ ಉತ್ತಮ, ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಅದನ್ನು ಹೇಳ್ತಾರೆ, ಕಾಮಂ ಹಿ ಕಾಮಾಭಿಧಮಾಹು ಆರ್ಯಾ ಕಾಮ್ಯಾ ಪುಮರ್ಥ ಸಾಧನೈರ್ಯತ ಅಕಾಮ್ಯತಾಂ ಯಾತ್ಯುಪಮರ್ಥ ಏವ ಪುಮರ್ಥಿತತ್ವಾಧಿ ಪುರುಷ ಪುಮರ್ಥ ಉಕ್ತಃ. ಈಗ ದೇವರಲ್ಲಿ ಭಕ್ತಿ ಬೇಕು ಅಂತ ಬೇಡುವುದು ಒಂದು ಕಾಮ. ದೇವರಿಗೆ ಪ್ರಾರ್ಥನೆ ಮಾಡೋದು, ವೈರಾಗ್ಯ ಸ್ವಾಮಿ ಬೇಕು. ಇತರ ಪದಾರ್ಥಗಳಲ್ಲಿ ಧರ್ಮ ಯಾವುದು ಮೋಕ್ಷಕ್ಕೆ ಸಾಧನವಾದಂತಹದ್ದು ಯಾವುದನ್ನಾದರೂ ನೀವು ಕಾಮಿಸಬೇಕಾದರೆ ಕಾಮ ಇಲ್ಲದೆ ಇದ್ದರೆ ಏನು ಕಾಮಿಸ್ತೀರಿ? ಈ ಅರ್ಥ ಒಳಗೆ ಕಾಮ ಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಮ ಅಂದರೆ ಏನು? ಜ್ಞಾನ, ಭಕ್ತಿ, ಪರಮಾತ್ಮನ ತೃಪ್ತಿ. ಜ್ಞಾನ ಬೇಕು, ಜ್ಞಾನವನ್ನು ಸಂಪಾದಿಸಬೇಕು. ಜ್ಞಾನವನ್ನು ಸಂಪಾದಿಸಬೇಕಾದರೆ ಕಾಮ ಇಲ್ಲದಿದ್ದರೆ ನಡೀತದೆ? ಹಣ ಬೇಕು. ಎದಕ್ಕೆ ಬೇಕು ಹಣ? ಜ್ಞಾನಕ್ಕಾಗಿ ಹಣ ಬೇಕು. ಜ್ಞಾನವನ್ನು ಕಾಮಿಸಬೇಕು. ಆ ಜ್ಞಾನವನ್ನು ಕಾಮಿಸಬೇಕಾದರೆ ಹಣ ಇಲ್ಲದೆ ಇದ್ದರೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕದಾಚಿತ್ ಆಗೋದಿಲ್ಲ. ಯಾಕೆ? ಹಣವನ್ನು ಸಂಪಾದನೆ ಮಾಡಬೇಕು. ಯಾಕೆ ಗೊತ್ತಾ? ಗುರುಗಳಿಗೆ, ವಿದ್ವಾಂಸರಿಗೆ,
ಮಹನೀಯರಿಗೆ ಜ್ಞಾನಿಗಳಿಗೆ ಹಣವನ್ನು ಕೊಟ್ಟು ಜ್ಞಾನೋಪದೇಶ ಮಾಡಬೇಕು ಅಂತ ಪ್ರಾರ್ಥಿಸಬೇಕು ಅವರಲ್ಲಿ. ಆ ಕಾರಣಕ್ಕಾಗಿ ಹಣ ಬೇಕೇ ಹೊರತು ಜ್ಞಾನವನ್ನು ಕಾಮಿಸದೇ ಇರದ ಹಣ ಬೇರೆ ಯಾವುದು ಕಾರಣಕ್ಕಾಗಿ ಹಣವನ್ನು ಬಳಸಿದರೆ ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಹಣವನ್ನು ಗಳಿಸುವುದು ಯಾಕೆ? ಜ್ಞಾನಕ್ಕಾಗಿ. ಹಾಗಾಗಿ ಕಾಮ ಅಂತಂದ್ರೆ ಏನು? ಜ್ಞಾನ ಬೇಕು ಅಂತ ಕಾಮ, ದೇವರಲ್ಲಿ ಭಕ್ತಿ ಬೇಕು ಅಂತ ಕಾಮ, ಇಚ್ಛೆ. ದೇವರಿಂದ ಇತರವಾದ ಪದಾರ್ಥಗಳಲ್ಲಿ ವಿರಕ್ತಿ ಬೇಕು ಅಂತ ಕಾಮ. ಹಾಗಾಗಿ ಕಾಮ ಇದು ಎಲ್ಲದಕ್ಕಿಂತ ಉತ್ತಮ. ಯಾಕೆ ಅದನ್ನು ಕಾಮಿಸಲಿಲ್ಲ ಅಂತಾದರೆ ದೇವರೇ ನನಗೆ ನಿನ್ನಲ್ಲಿ ಭಕ್ತಿ ಬರಬೇಕು, ಇತರ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು ಅಂತ ದೇವರನ್ನು ಕುರಿತು ನೀವು ಕಾಮಿಸಲಿಲ್ಲ, ಇಚ್ಛೆ ಪಡಲಿಲ್ಲ ಅಂದರೆ ದೇವರ್ಯಾಕೆ ಕೊಡ್ತಾನೆ? ಕೊಡುವುದೇ ಇಲ್ಲ. ಹಾಗಾಗಿ ಪ್ರಧಾನವಾದದ್ದು ಯಾವುದಂತಾಯಿತು? ಕಾಮ. ಅದನ್ನೇ ಹೇಳ್ತಾರೆ, ವಿಜ್ಞಾನ ಭಕ್ತ್ಯಾದಿಕಮಪ್ಯತೀವ ತತ್ಸಾಧನಂ ಕಾಮ ಬಹಿಷ್ಕೃತಂ ಚೇತ್ ನ ಸಾಧನಂ ಸ್ಯಾತ್ ಪರಮೋ ಹಿ ಮೋಕ್ಷೋ ನ ಸಾಧ್ಯತಾಂ ಯಾತಿ ವಿನಾ ಹಿ ಕಾಮಾತ್. ಕಾಮ ಇಲ್ಲದೆ ಇದ್ದರೆ ಏನನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನವನ್ನು ಸಂಪಾದಿಸಬೇಕಾದರೆ ಕಾಮ ಬೇಕು, ಭಕ್ತಿಯನ್ನು ಸಂಪಾದಿಸಬೇಕಾದರೆ ಕಾಮ ಬೇಕು. ಜ್ಞಾನ ಭಕ್ತ್ಯಾದಿಕಂ ಅತೀವ ತತ್ ಸಾಧನಂ. ಜ್ಞಾನ ಭಕ್ತಿ ವೈರಾಗ್ಯ ಇವುಗಳನ್ನು ಸಾಧಿಸಬೇಕಾದ ಯಾವ ಸಾಧನೆಗಳಿವೆಯೋ ಆ ಸಾಧನಕ್ಕಾಗಿಯೂ ಕಾಮ ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಆಗಬೇಕು ಅಂದರೆ ಕಾಮ ಬೇಕು. ನ ಸಾಧನಂ ಸ್ಯಾತ್ ಪರಮೋಹಿ ಮೋಕ್ಷೋ. ಮೋಕ್ಷವನ್ನು ದೇವರು ನನಗೆ ಮೋಕ್ಷ ಬೇಕು, ಮೋಕ್ಷಕ್ಕಾಗಿ ಸಾಧನೆ ಮಾಡ್ತೇನೆ ಅಂತ ನಾವು ಮೋಕ್ಷವನ್ನು ಕಾಮಿಸಲೇ ಇದ್ದರೆ ಮೋಕ್ಷ ಯಾಕೆ ಸಿಗ್ತದೆ ನಮಗೆ? ಹಾಗಾಗಿ ಕಾಮ ಬೇಕು. ನ ಸಾಧ್ಯತಾಂ ಯಾತಿ ವಿನಾಹಿ ಕಾಮತ್. ಕಾಮ ಇಲ್ಲದೆ ಇದ್ದರೆ ಯಾವುದನ್ನು ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಸುಂದರ ಇದೆ ನೋಡ್ರಿ. ಕಾಮ ಅಂದರೆ ನಾವು ಏನು ಅರ್ಥ ಮಾಡಿಕೊಂಡ್ವಿ ಆ ಕಾಮ ಅಲ್ಲ. ಶ್ರೀಮದಾಚಾರ್ಯರು ಭೀಮಸೇನದೇವರು ಹೇಳ್ತಾ ಇದ್ದಾರೆ, ಕಾಮ ಅಂದರೆ ದೇವರಿಗಾಗಿ ನಾವು ಪ್ರಾರ್ಥಿಸುವುದು, ಮೋಕ್ಷಕ್ಕಾಗಿ ಪ್ರಾರ್ಥಿಸುವುದು, ಜ್ಞಾನಕ್ಕಾಗಿ ಪ್ರಾರ್ಥಿಸುವುದು, ಜ್ಞಾನ ಸಾಧನೆಗಳು ನಮ್ಮಿಂದ ಆಗಲಿ ಅಂತ ಪ್ರಾರ್ಥಿಸುವುದು, ಸಜ್ಜನರ ಸಂಘವಾಗಲಿ ಅಂತ. ಮೋಕ್ಷಕ್ಕೆ ಸಾಧನವಾದದ್ದು ಯಾವುದ್ಯಾವುದಿದೆಯೋ ಎಲ್ಲವನ್ನು ಕಾಮಿಸುವುದೇನಿದೆಯಲ್ಲ ಅದಕ್ಕೆ ಕಾಮ ಅಂತ ಕರೀತಾರೆ. ಮೋಕ್ಷವನ್ನೂ ಈಗ ಕಲ್ಲು ಇದೆ, ಮಣ್ಣು ಇದೆ, ಅದು ಯಾವುದನ್ನು ಕಾಮಿಸ್ತದೆ? ಯಾವುದನ್ನು ಕಾಮಿಸುವುದಿಲ್ಲ. ಕಲ್ಲು ಮಣ್ಣುಗಳು ಜಡವಾದ ಪದಾರ್ಥ ಯಾವುದನ್ನು ಕಾಮಿಸ್ತದ? ಕಾಮಿಸುವುದಿಲ್ಲ. ಕಾಮಿಸ್ತಾನೆ ಅಂತ ಆದದ್ದಕ್ಕಾಗಲಿ ಅವನು ಚೇತನ ಅಂತಾಗಿದ್ದಾನೆ. ಶ್ರೀಮದಾಚಾರ್ಯ ಇದನ್ನು ಅದ್ಭುತವಾಗಿ ಹೇಳ್ತಾರೆ. ಇಚ್ಛೈವ ಕಾಮೋಸ್ತು ತಥಾಪಿ ನೈವಾಮೃತೈ ಚಿತ್ತಂ ಘಟಕುಡ್ಯವತ್ಸ್ಯ. ಜೀವ ಕಾಮಿಸ್ಲಿಲ್ಲ ಅಂತಾದರೆ ಕಲ್ಲಿಗೂ ಮಣ್ಣಿಗೂ ಜಡವಾದ ಪದಾರ್ಥಕ್ಕೂ ಜೀವನಿಗೂ ಏನು ವ್ಯತ್ಯಾಸ? ಯಾವ ವ್ಯತ್ಯಾಸವೂ ಇಲ್ಲ ಅಂತ ಆಗ್ಬಿಡ್ತದೆ. ಅವನಿಗೂ ಆ ಕಲ್ಲಿಗೂ ಜಡವಾದ ಪದಾರ್ಥಗಳಿಗೂ ನಮಗೂ ವ್ಯತ್ಯಾಸ ಇದೇನೋ ಇಲ್ಲೋ? ಇದೆ. ಅಂದಮೇಲೆ ಜೀವ ಇಚ್ಛೆ ಪಡ್ತಾನೆ, ಅದೇ ಕಾಮ. ಆ ಕಾಮ ಇಲ್ಲದೆ ಇದ್ದರೆ ಯಾವುದನ್ನು ಸಂಪಾದಿಸಲಿಕ್ಕಾಗುವುದಿಲ್ಲ. ಅದರಿಂದಾಗಿ ಎಲ್ಲದಕ್ಕಿಂತಲೂ ಪ್ರಧಾನವಾದದ್ದು ಧರ್ಮಾರ್ಥ ಕಾಮಗಳಲ್ಲಿ ಕಾಮ ಪ್ರಧಾನ. ಇಚ್ಛೈವ ಕಾಮೋಸ್ತು ತಥಾಪಿ ನೈವಾಮೃತೆ ಹಿ ಚಿತ್ತಂ ಘಟಕುಡ್ಯವತ್ ಸ್ಯಾತ್ ಸಾರಸ್ತತಸ್ಸೈವ ಸಿದಾತ್ಮಕಾಪಿ ಸಾ ಚೇತನಾ ಗೂಢತನುಃ ಸದೈವ ನ ಪ್ರಶ್ನಯೋಗ್ಯ ಪೃಥಗೈವ ಕಾಮತ್ತೇನೈವ ರಾಜನ್ ಯದಿ ತಾರತಮ್ಯಂ ಇಚ್ಛಸ್ಯ ಯಂ ತೇ ತ್ರಿವಿಧೋ ವಿವೇದ್ಯೋ ಧರ್ಮಾರ್ಥಯುಕ್ತಃ ಪರಮೋ ಮತೋತ್ರ. ಹಾಗಾಗಿ ಈ ಮೂರರಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಶ್ರೇಷ್ಠವಾದದ್ದು ಪ್ರಧಾನವಾದದ್ದು ಕಾಮ. ಹಾಗಾಗಿ ಕಾಮನೇ ಸರ್ವೋತ್ತಮ, ಅದರ ತರುವಾಯ ಬರುವುದು ಧರ್ಮ, ಆಮೇಲೆ ಅರ್ಥ. ಕಾಮಕ್ಕಾಗಿ ಧರ್ಮಾರ್ಥಗಳು ಬೇಕು. ಇಚ್ಛೆನೇ ಇದ್ದಿದ್ದಿಲ್ಲ ಅಂತ ಆದರೆ ಧರ್ಮಾರ್ಥಗಳಿಗೆ ಎಲ್ಲಿ ಬರಲು ಸಾಧ್ಯ? ಹಣ ಇದೆ, ಹಣವನ್ನು ಖರ್ಚು ಮಾಡಬೇಕು, ದಾನ ಕೊಡಬೇಕು ಅಂತ ನಾವು ಇಚ್ಛೆನೇ ಬರಲಿಲ್ಲ ಅಂದರೆ ಇನ್ನೇನು ಪ್ರಯೋಜನ? ಹಾಗಾಗಿ ಎಲ್ಲದಕ್ಕೂ ಪ್ರಧಾನವಾದದ್ದು ಕಾಮ. ಅದು ನಿಷ್ಕಾಮವಾದ ಕಾಮ, ದೇವರಿಗಾಗಿ ಕಾಮ, ದೇವರ ಸಲುವಾಗಿ ದೇವರ ಜ್ಞಾನವನ್ನು ಪಡಿಬೇಕು ಅಂತ ಕಾಮ, ದೇವರಿಂದ ಇತರವಾದ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು ಅಂತ ಕಾಮ, ಮೋಕ್ಷಕ್ಕಾಗಿ ಕಾಮ.
ಈ ಕಾಮ ಏನಿದೆ ನೋಡಿ ಎಲ್ಲದಕ್ಕಿಂತಲೂ ಉತ್ತಮವಾದದ್ದು. ತಸ್ಮಾತ್ ಸ್ವಬುದ್ಧಿ ಪ್ರಮದಾದಿರೇವಂ ಕಾಮಂ ಯಥೇ ರಮೇತಾ ಅನುರೂಪ ಕಾಮ ರಾಜಂಸ ಕಾಮ ಅಪರಂ ಶುಭಂ. ರಾಜ, ಕಾಮಕ್ಕಿಂತಲ ಉತ್ತಮವಾದದ್ದಿಲ್ಲ. ಹಾಗಾಗಿ ಪರೋಹಿ ಕಾಮೋ ಹರಿರೇವ ಏನ, ದೇವರನ್ನು ಕಾಮಿಸಲಿಲ್ಲ ಅಂದರೆ ಇನ್ನಿ ದೇವರು ಸಿಗ್ತಾನ ನಮಗೆ? ದೇವರನ್ನು ಇಚ್ಛೆ ಪಡದೇ ಇದ್ದರೆ ದೇವರು ಸಿಗ್ತಾನ ನಮಗೆ? ಸಿಗೋದಿಲ್ಲ. ಅಂದಮೇಲೆ ಕಾಮ ದೇವರನ್ನು ಕಾಮಿಸುವಂತೆ ಮಾಡ್ತದೆ. ಅಂದ ಮೇಲೆ ಕಾಮ ಪ್ರಧಾನ ಅಲ್ಲ. ಅಂದಮೇಲೆ ವಿಚಿತ್ರ ನೋಡಿ. ಪ್ರಾಜ್ಞಸ್ಸೃಶ್ಚಂದನ ಸಾರಲಿಪ್ತೋ ವಿಚಿತ್ರಮಾಲ್ಯಾಭರಣ ಭರಣೈರುಪೇತಃ ಇದಂ ವಚೋ ವ್ಯಾಸ ಸಮಾಸಯುಕ್ತಂ ಸಂಪ್ರೋಚ್ಯ ಭೀಮೋ ವಿರರಾಮವಿ. ಇಷ್ಟೆಲ್ಲ ಹೇಳಿ ಗಟ್ಟಿಮುಟ್ಟಿ ಸಾಧನೆ ಮಾಡ್ತಾರೆ. ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಬೇಕು. ಗಟ್ಟಿಮುಟ್ಟಿ ಸಾಧನ ಮಾಡಿ ಕಾಮ ಇದು ಪ್ರಧಾನ ಅಂತ ಹೇಳಿ ಭೀಮಸೇನ ದೇವರು ತಾವು ಕೊಡ್ತಾರೆ. ಆಗ ಅರ್ಥ ಆಗ್ತದೆ. ಪ್ರಶಸ್ತ್ಯ ಭೀಮಾನ್ ಅನ್ಯಾಂಶ್ಚ ರಾಜ ಮೋಕ್ಷಾರ್ಥಸ್ತು ತವತ ಮೋಕ್ಷಂ ಅರ್ಥಾಸ್ತುವ ಸ್ವಯುಕ್ತೇರ್ ಅಪ್ರತೀತತ್ವ ನಿರಾಚಕ್ರೇಜ ಮಾರುತಿ. ಇಷ್ಟು ಭೀಮಸೇನ ದೇವರು ಅತ್ಯಂತ ವೈಭವದಿಂದ ಧರ್ಮಾರ್ಥ ಕಾಮಗಳಲ್ಲಿ ಪ್ರಧಾನವಾದದ್ದು ಕಾಮ, ಧರ್ಮ, ಆಮೇಲೆ ಅರ್ಥ ಪ್ರಧಾನವಾದದ್ದು. ದೇವರ ಪ್ರಸಾದ, ಅನುಗ್ರಹ, ಮೋಕ್ಷಕ್ಕೆ ಬೇಕಾದದ್ದವೆಲ್ಲ ಶಾಸ್ತ್ರ, ಅದೆಲ್ಲ ಸಿದ್ಧವಾದ ವಿಷಯ. ಧರ್ಮಾರ್ಥ ಕಾಮಗಳಲ್ಲಿ ಪ್ರಧಾನವಾದದ್ದು ಯಾವುದು? ಕಾಮ. ಧರ್ಮದ ಕಾಮನೆ ಇಲ್ಲದೆ ಇದ್ದರೆ ಧರ್ಮ ಮಾಡುವ ಇಚ್ಛೆ ಬರುವುದಿಲ್ಲ. ಧರ್ಮ ಮಾಡಬೇಕು ಅಂತ ಇಚ್ಛೆ ಬರದೇ ಇದ್ದರೆ ಧರ್ಮ ಮಾಡ್ತಾನ ಮನುಷ್ಯ? ಮಾಡೋದಿಲ್ಲ. ಆಮೇಲೆ ಯಾವುದು ಪ್ರಧಾನ ಅಂತಾಯಿತು? ಧರ್ಮ ಇದೆ. ಯಾವುದು ಅಧರ್ಮ, ಯಾವುದು ಧರ್ಮ, ಯಾವುದು ಪುಣ್ಯ, ಯಾವುದು ಪಾಪ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಲ್ಲ ನಮಗೆ ಗೊತ್ತಿದೆ. ಆದರೆ ಕಾಮನೆ ಬರಲಿಲ್ಲ. ಧರ್ಮವನ್ನು ಮಾಡಬೇಕು ಅಂತ ಇಚ್ಛೆ, ಕಾಮನೆ ಬರಲಿಲ್ಲ ಅಂತಂದರೆ ಧರ್ಮ ಮಾಡ್ತೇವಾ? ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ ನಾವು ಯಾವುದನ್ನು ಪ್ರಧಾನ ಅಂತ ಅನ್ಕೋಬೇಕು? ಕಾಮವನ್ನೇ, ಇಚ್ಛೆಯನ್ನೇ. ಹಾಗಾಗಿ ಆ ಕಾಮ ಇದು ಪ್ರಧಾನ ಅಂತ ಅತ್ಯಂತ ಗಟ್ಟಿಯಾಗಿ ಸಾರಿ ಶ್ರೀಮದಾಚಾರ್ಯರು ತಮ್ಮ ಉಪನ್ಯಾಸವನ್ನು ಭೀಮಸೇನ ದೇವರು ತಾಮದೊಳಗೆ ಕೊಡ್ತಾರೆ. ಇಷ್ಟು ಈಗ 29 ಅಧ್ಯಾಯಗಳು ಮುಗಿದಿವೆ. ನಾಳಿಂದ 30ನೇ ಅಧ್ಯಾಯ ಪ್ರಾರಂಭ. ಶ್ರೀಕೃಷ್ಣ ಅರ್ಪಣಮಸ್ತು.